ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ನ ಮೊದಲನೇ ಪಂದ್ಯದಲ್ಲಿ ಕೈಕೊಟ್ಟ ಗಂಭೀರ್ ಸೂರ್ಯ ಪ್ಲಾನ್. ಇನ್ನು ಅಮೆರಿಕ ಬೌಲರ್ಸ್ ಗಳನ್ನು ಚಂಡಾಡಿದ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಈ ವಿಡಿಯೋದ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಸೂರ್ಯ ಅವರ ಬ್ಯಾಟಿಂಗ್ ಹೇಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ವಿಶ್ವಕಪ್ನ ಮೊದಲನೇ ಪಂದ್ಯದಲ್ಲಿ ಕೈಕೊಟ್ಟ ಗಂಭೀರ್ ಮತ್ತು ಸೂರ್ಯ ಪ್ಲಾನ್. ಹೌದು ಸ್ನೇಹಿತರೆ, ಇನ್ನು ಟೀಮ್ ಇಂಡಿಯಾಗೆ ಬಿಗ್ ಶಾಕ್ ಕೊಟ್ಟ USA. ಇನ್ನು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಶನಿವಾರ ನಡೆಯುತ್ತಿರುವ T20 ವಿಶ್ವಕಪ್ನ ಮೂರನೇ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಕ್ರಿಕೆಟ್ ಶಿಶು ಅಮೆರಿಕ ಭಾರಿ ಆಘಾತ ನೀಡಿದೆ. ಇನ್ನು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಅಮೆರಿಕ ತಂಡ ಬ್ಯಾಟಿಂಗ್ ಇಳಿದಂತ ಭಾರತ ತಂಡದ ಪವರ್ ಪ್ಲೇನಲ್ಲಿ ಮುಗಿಯುವುದರೊಳಗೆ ಆರಂಭಿಕ 4 ಬ್ಯಾಟರ್ಗಳು ಪೇಲನ್ ಸೇರಿಕೊಂಡ್ರೆ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ 0 ರನ್, ಇಶಾನ್ ಕಿಶನ್ 20 ರನ್, ತಿಲಕ್ ವರ್ಮಾ 24 ರನ್ ಹಾಗೂ ಶಿವಮ್ ದುಬೆ 0 ರನ್ ಮೊದಲನೇ 6 ಓವರ್ಗಳಲ್ಲಿ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕೈಕೊಟ್ಟ ಅಭಿಷೇಕ್ ಶರ್ಮಾ. ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡ ಎರಡನೇ ಓವರ್ ನಲ್ಲಿ ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾ ವಿಕೆಟ್ ಕಳೆದುಕೊಂಡಿತು. ಇನ್ನು ನಂತರ ಬಂದಂತ ಸಂಜು ಸ್ಯಾಮ್ಸನ್ ಬದಲಿಗೆ ಆರಂಭಿಕನಾಗಿ ಬಡ್ತಿ ಪಡೆದು ಕಣಕ್ಕಿಳಿದಂತ ಇಶಾನ್ ಕಿಶನ್ ರನ್ ಗಳಿಸಲು ಪರದಾಡಿದ್ರು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಮೊದಲನೇ ಓವರ್ ನಲ್ಲಿ ಸಿಕ್ಸರ್ ಸಿಡಿಸಿದರು. ಇಂದಿನ ಪಂದ್ಯದಲ್ಲಿ ಆಡಿದಂತೆ ಆಡಲು ಅವರಿಂದ ಸಾಧ್ಯವಾಗಲಿಲ್ಲ. ಇನ್ನು ಪವರ್ ಪ್ಲೇ ನಲ್ಲಿ 4 ವಿಕೆಟ್. ಇಶಾನ್ ಕಿಶನ್ 16 ಎಸೆತಗಳಲ್ಲಿ 2 4 1 ಸಿಕ್ಸರ್ ಗಳ ಸಹಿತ 20 ರನ್ ಗಳಿಸಿ ಸ್ಕೆಲ್ ವೈಕ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇವರ ಬೆನ್ನಲ್ಲೇ ತಿಲಕ್ ವರ್ಮಾ ಕೂಡ 16 ಬಾಲ್ಗಳಲ್ಲಿ 3 4 ಮತ್ತು 1 ಸಿಕ್ಸರ್ ಗಳ ಸಹಿತ 24 ರನ್ ಗಳಿಸಿ ಔಟ್ ಆದರು. 5ನೇ ಕ್ರಮಾಂಕದಲ್ಲಿ ಬಂದ ಶಿವಮ್ ದುಬೆ ತಾವೆದುರಿಸಿದ ಎಸೆತದಲ್ಲಿ ಶಾರ್ಟ್ ಲೆಗ್ ಗೆ ನಿಂತಿದ್ದ ನೇತ್ರ ವಾಲ್ಕರ್ ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು 46ಕ್ಕೆ 1 ವಿಕೆಟ್ ಇದ್ದ ಭಾರತ ತಂಡ ಒಂದೇ ಓವರ್ ನಲ್ಲಿ 3 ವಿಕೆಟ್ ಕಳೆದುಕೊಂಡು 46 ರನ್ ಗಳಿಗೆ 4 ವಿಕೆಟ್ ಆದರೆ ಕಳೆದುಕೊಂಡಿತು. ಇನ್ನು ಅಮೆರಿಕ ಬೌಲರ್ಸ್ ಗಳನ್ನು ಚಂಡಾಡಿದ ನಾಯಕ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಅಜೇಯ 84 ಸಿಡಿಸಿ ಅರ್ಧ ಶತಕದ ಹೊರತಾಗಿಯೂ ಭಾರತ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 161 ರನ್ ಗಳಿಸಿದೆ. ಸೂರ್ಯಕುಮಾರ್ ಹೊರತುಪಡಿಸಿ ತಿಲಕ್ ವರ್ಮಾ ತಂಡದ 2ನೇ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದ ಭಾರತ ತಂಡ ಕೇವಲ 8 ರನ್ ಆಗುವುದರೊಳಗೆ ಅಭಿಷೇಕ್ ಶರ್ಮಾ ವಿಕೆಟ್ ಕಳೆದುಕೊಂಡಿತು. ಇನ್ನು ಕೈಕೊಟ್ಟ ಟಾಪ್ ಆರ್ಡರ್ ಅಂತಾನೆ ಹೇಳ್ಬೋದು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಆದ್ರೆ ಏಕಾಂಗಿ ಹೋರಾಟ ಆದ್ರೆ ಕೊಟ್ಟಿದ್ದಾರೆ. ಒಂದು ಕಡೆ ವಿಕೆಟ್ ಬೀಳುತ್ತಿದ್ದರೂ ಏಕಾಂಗಿಯಾಗಿ ಹೋರಾಡಿದ ಸೂರ್ಯಕುಮಾರ್ ಯಾದವ್ ತಂಡದ ಮೊತ್ತವನ್ನು 150ರ ಗಡಿ ದಾಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕೇವಲ 49 ಎಸೆತಗಳಲ್ಲಿ 10 4 4 ಸಿಕ್ಸರ್ ಗಳ ಸಹಿತ ಅಜೇಯ 84 ರನ್ ಗಳಿಸಿದರು. ನಾಯಕನಿಗೆ ಸ್ವಲ್ಪ ಸಮಯ ಸಾಥ್ ನೀಡಿದ ಅಕ್ಷರ್ ಪಟೇಲ್ 11 ಬಾಲ್ಗಳಲ್ಲಿ 14 ರನ್ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 5 ರನ್, ರಿಂಕು ಸಿಂಗ್ 6 ರನ್, ಹರ್ಷದೀಪ್ ಸಿಂಗ್ 4 ರನ್ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರಿಕೊಂಡರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಪಂದ್ಯದಲ್ಲಿ ಒಂದ್ ಒಳ್ಳೆ ಬ್ಯಾಟಿಂಗ್ ಮಾಡುವಲ್ಲಿ ಎಡವಿದೆ. ಆದ್ರೂ ಕೂಡ ನಾಯಕ ತಂಡವನ್ನಾದ್ರೆ ಎತ್ತಿ ಹಿಡಿದಿದ್ದಾನೆ ಅಂತಾನೆ ಹೇಳ್ಬೋದು. ಇನ್ನು ಕೈಕೊಟ್ಟ ತಂಡವನ್ನು ಎತ್ತಿ ಹಿಡಿದ ಸೂರ್ಯಕುಮಾರ್ ಯಾದವ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಎಲ್ಲ ಆಟಗಾರರು ಕೂಡ ಇವತ್ತು ಫ್ಲಾಪ್ ಆದ್ರು ಮತ್ತು ಎಲ್ಲ ಕೊಲಾಬ್ಸ್ ಬ್ಯಾಟಿಂಗ್ ಕೊಲಾಬ್ ಆಗಿರೋ ಕಾರಣದಿಂದಾಗಿ ಎಲ್ಲ ಪ್ಲೇಯರ್ಸ್ ಕೂಡ ಔಟ್ ಆದ್ರು. ಇನ್ನು ಡಬಲ್ ಡಿಜಿಟ್ ಅಲ್ಲ ಎಲ್ಲ ಪ್ಲೇಯರ್ ಔಟ್ ಆದ್ರೆ ಸೂರ್ಯಕುಮಾರ್ ಯಾದವ್ ಮಾತ್ರ 84 ರನ್ ಆಡಿ ಭಾರತ ತಂಡವನ್ನು ಎತ್ತಿ ಹಿಡಿಯುತ್ತಾರೆ ಮತ್ತು 160ರ ಗಡಿ ಕೂಡ ದಾಟಿಸುತ್ತಾರೆ. ಇನ್ನು 84 ರನ್ ಆದ್ರೆ ಹೊಡಿತಾರೆ. ಸೂರ್ಯಕುಮಾರ್ ಯಾದವ್ ಅವರು 10 4 ಮತ್ತು 4 ಸಿಕ್ಸರ್ ಗಳ ಸಹಿತ 171ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮೊದಲನೇ T20 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಬಗ್ಗೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.